Hello friends, we are once again back with the revision series that we are carrying out, and today it's gonna be part 3. ಅಂದರೆ ಇವತ್ತಿಗೆ ನಾವು ಪಾರ್ಟ್ 3 ಜಾಗ್ರಫಿ ರಿವಿಷನ್ ಸೀರೀಸನ್ನು ಮಾಡ್ತಿದ್ದೀವಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಯಾರು ನೋಡಿಲ್ಲ, ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೀವು ನೋಡಿಕೊಂಡು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಮೋಟಿವೇಶನ್ ಮಾಡೋದರ ಮುಖಾಂತರ ಈ ಒಂದು ಪಾರ್ಟ್ 3ನ ನೋಡ್ಬೋದು. ಥ್ಯಾಂಕ್ ಯು. ಇವಾಗ ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡೋಣ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಾಗ್ರಫಿ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಟ್ರೈ ಮಾಡೋಣ, ಓಕೆನಾ? ಸೊ ಬಿಕಾಸ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಜಾಗ್ರಫಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯದಲ್ಲಿ ಈ ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಅನ್ನೋದು ಒಂದು ಹಿಸ್ಟೋರಿಕಲ್ ಟಸಲ್ ಆಗಿಬಿಟ್ಟದ ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್. ಯಾಕಂದರೆ ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇಸ್, ಈ ಜಮ್ಮು ಕಾಶ್ಮೀರ್ ಅನ್ನೋ ಒಂದು ಪ್ಲೇಸನ್ನು ರಾಜಾ ಹರಿಸಿಂಗ್ ಅನ್ನೋ ಒಬ್ಬ ರಾಜ ಆಡಳಿತವನ್ನು ಮಾಡ್ತಿರ್ತಾನೆ. ಸೊ ಅದರ ಸಲುವಾಗಿ ಈ ಒಂದು ಪೂರ್ತಿ ಟೆರಿಟರಿ ಪಾಕಿಸ್ತಾನಕ್ಕೆ ಸೇರಬೇಕು ಅಥವಾ ಇಂಡಿಯಾಕ್ಕೆ ಸೇರಬೇಕು ಅನ್ನೋ ಒಂದು ಕ್ವಶನಿಂದ ಪಾಕಿಸ್ತಾನ ಮತ್ತು ಇಂಡಿಯಾ ಎರಡೂ ಕ್ಲೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆದ್ದರಿಂದ 1947 ಇಂಡಿಪೆಂಡೆನ್ಸ್ ಸಿಕ್ಕಾದ ನಂತರ 48ಅಲ್ಲಿ ಮತ್ತು 49ಅಲ್ಲಿ ಏನಾಗ್ಬಿಡ್ತದಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ವಾರ್ ನಡೆದು ಬಿಡ್ತದೆ, ಓಕೆನಾ? ಸೊ 1948 ಆ್ಯಂಡ್ 49ಅಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ವಾರ್ ನಡೀತದ. ಆ ವಾರಲ್ಲಿ ಇಂಡಿಯಾ ಸ್ವಲ್ಪ ಡಾಮಿನೆಂಟ್ ಆಗಿಬಿಡ್ತದೆ ಅನ್ಕೊಳ್ರಿ. ಸ್ಟಾರ್ಟಿಂಗಲ್ಲಿ ಪಾಕಿಸ್ತಾನೇ ಅಟ್ಯಾಕ್ ಮಾಡೋದು, ಅಗ್ರೆಸಿವ್ ಆಗೋದು, ಆ್ಯಂಡ್ ಇಟ್ ಹ್ಯಾಸ್ ಕಮ್ ಅಪ್ ಟು ದ ಪಾರ್ಟ್ಸ್ ಆಫ್ ಶ್ರೀನಗರ್ ಆ್ಯಂಡ್ ಆಲ್. ಶ್ರೀನಗರ್ನು ಕ್ರಾಸ್ ಮಾಡ್ಕೊಂಡು ಬಂದಿರ್ತದೆ. ಫಾರ್ ಎಕ್ಸಾಂಪಲ್ ಶ್ರೀನಗರ್ ಇಲ್ಲದ ಅನ್ಕೊಳ್ರಿ ನೀವು ಮ್ಯಾಪ್ ಮೇಲೆ. ಸೊ ಅದನ್ನು ಕ್ರಾಸ್ ಮಾಡ್ಕೊಂಡು ಬಂದಿರ್ತದೆ. ಇನ್ ರಿಟಾಲಿಯೇಷನ್ ನಮ್ಮ ಇಂಡಿಯಾನು ಕೂಡ ಏನು ಮಾಡ್ತದಂದರೆ ಅದನ್ನು ಹಿಂದ್ಗಡೆ ಪಾಕಿಸ್ತಾನ್ ಆರ್ಮಿನ ಅಥವಾ ಆರ್ಮಿ ಪರ್ಸನಲನ್ನು ಹಿಂದ್ಗಡೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರುತ್ತೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ವಾಟ್ ಇಸ್ ಹ್ಯಾಪನಿಂಗ್ ಇಸ್, India could able to take upper hand, but due to the pressure applied by United Nations, ಈ ಯುನೈಟೆಡ್ ನೇಷನ್ಸ್ ಇಲ್ಲಿ ಆಗ್ತಿರ್ತಕ್ಕಂಥ ಹ್ಯೂಮನ್ ರೈಟ್ಸ್ ವೈಲೇಷನ್, ಬ್ಲಡ್ ಶೆಡ್, ಮಸಾಕರ್ ಇದು ಆಗ್ತಿರ್ತಕ್ಕಂಥ ಕಾರಣದಿಂದ ಯುನೈಟೆಡ್ ನೇಷನ್ಸ್ ಪ್ರೆಷರಿಂದ ಈ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ಪೀಸ್ ಟಾಕ್ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಒಂದು ಪೀಸ್ ಟಾಕ್ ಎಲ್ಲಿ ನಡೀತದೆ ಅಂದರೆ ಕರಾಚಿಯಲ್ಲಿ ನಡೀತದೆ. ಆದ್ದರಿಂದ ಈ ಒಂದು ಅಗ್ರಿಮೆಂಟನ್ನು ಅಥವಾ ಒಪ್ಪಂದನೋ ಕರಾಚಿ ಒಪ್ಪಂದ ಅಂತಲೂ ಕರಿತೀವಿ. ಕರಾಚಿ ಒಪ್ಪಂದ ಇನ್ನೊಂದು ಕಡೆನೂ ಬರ್ತದೆ. ಆ ಕರಾಚಿ ಒಪ್ಪಂದ ಇನ್ನೊಂದು ಯಾವಾಗಂದರೆ 1960ಯಲ್ಲೂ ಕೂಡ ಬರ್ತದೆ. ಆ್ಯಂಡ್ ದ್ಯಾಟ್ ಈಸ್ ಅಬೌಟ್ ಇಂಡಸ್ ರಿವರ್, ಸಿಂಧೂ ನದಿ ಒಪ್ಪಂದ ಅಂತಲೂ ಬರ್ತದೆ 1960ಯಲ್ಲಿ. ಬಟ್ ದಿಸ್ ಕರಾಚಿ ಅಗ್ರಿಮೆಂಟ್ ಆರ್ ದಿಸ್ ಅಗ್ರಿಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೀಸ್ ಫೈರ್ ಲೈನ್ ಅಗ್ರಿಮೆಂಟ್, CFL, ಸೀಸ್ ಫೈರ್ ಲೈನ್ ಅಗ್ರಿಮೆಂಟ್ ಅಂತಲೂ ಕರೀತಾರೆ. ಯಾಕಂದರೆ ದಿಸ್ ಇಸ್ ಅ ಪೀಸ್ ಅಗ್ರಿಮೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಸೊ ಈ ಒಂದು ಅಗ್ರಿಮೆಂಟಲ್ಲಿ ನಾವೇನು ಮಾಡೀವಿ ಅಂದರೆ ಎಕ್ಸಾಕ್ಟ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯೂಚುವಲಿ ಇಲ್ಲೊಂದು ಲೈನಿಗೆ ಅಗ್ರಿ ಆಗಿಬಿಟ್ಟೇವೆ ಟು ಮೇಂಟೈನ್ ದ ಪೀಸ್. ಸೊ ಇಲ್ಲೊಂದು ಲೈನ್ ಡ್ರಾ ಮಾಡಿ ನಾನು, ರೆಡ್ ಕಲರ್ ಲೈನು. ಈ ಲೈನಿಗೆ ಅವ್ರು ಏನಂತ ಕರೀತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ CFL, ಸೀಸ್ ಫೈರ್ ಲೈನ್ ಅಂತ ಕರೀತಾರೆ. ಸೊ ಅಲ್ಲಿ ಒಂದು ಪಾಯಿಂಟನ್ನು ಇಟ್ಟು ನಾನು, ಸರ್ ವಿಂಟರಲ್ಲಿ ಈ ಒಂದು ಪಾಯಿಂಟ್ ಅಥವಾ ಲೈನನ್ನು ಡ್ರಾ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕಾರಕೋರಂ ಮೌಂಟೇನ್ಸ್ಗಳು ಬರ್ತಾವೆ. ಸೊ ಯು ಕ್ಯಾನ್ ಸಿ ಕಾರಕೋರಂ ಮೌಂಟೇನ್ಸ್ಗಳು ಬರ್ತಾವೆ. ಆದ್ದರಿಂದ ಅದನ್ನು ನಾವು ಕಂಟಿನ್ಯೂಸ್ಲಿ ಬೌಂಡ್ರಿವರೆಗೂ ಡ್ರಾ ಮಾಡಲಿಕ್ಕಾಗಿಲ್ಲ. ಆದ್ದರಿಂದ ಆ ಒಂದು ಪಾಯಿಂಟನ್ನು ಕೂಡ ನಾವು ಸೀಸ್ ಫೈರ್ ಲೈನ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆ ಪಾಯಿಂಟಿಗೆ NJ9842 ಅಂತ ಕರಿತೀವಿ. NJ9842 ಅಂತ ಕರಿತೀವಿ. ವಾಟ್ ಎವರ್ ಕಮ್ಸ್ ಟು ದ ನಾರ್ತ್ ಆಫ್ NJ9842 ಇಸ್ ದ ಪಾರ್ಟ್ ಆಫ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಬೇಕು. ಬಟ್ ಅಕಾರ್ಡಿಂಗ್ ಟು ಪಾಕಿಸ್ತಾನ್ ವಾಟ್ ಈಸ್ ನಾರ್ತ್ ಆಫ್ NJ9842 ಈಸ್ ದಿಸ್ green color line, okay na? So according to India it is red color line, according to Pakistan it is green color line. ಇವಾಗ ಅಕಾರ್ಡಿಂಗ್ ಟು ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಒಂದು ಸಣ್ಣ ಒಂದು ಪ್ಲೇಸ್ ಏನಪ್ಪ ಅಂದರೆ ಸಿಕ್ಕೊಂಬಿಟ್ಟದಿಲ್ಲ. ಈ ಒಂದು ಪ್ಲೇಸಿಗೆ ನಾವೇನಂತ ಕರಿತೀವಿ ಅಂದರೆ ಸರ್ ಸಕ್ಷ್ಗಮ್ ವ್ಯಾಲಿ ಅಂತ ಕರಿತೀವಿ, ಓಕೆನಾ? ಈವನ್ ಟುಡೇ ಸಕ್ಷ್ಗಮ್ ವ್ಯಾಲಿ ಇಸ್ ವೆರಿ ಫ್ರೆಜೈಲ್. ಸಕ್ಷ್ಗಮ್ ವ್ಯಾಲಿ ಅಂತ ಕರಿತೀವಿ. ಫ್ರೆಜೈಲ್ ಅಂದರೆ ಭಾಳಷ್ಟು ಟಸಲ್ಸ್ಗಳು ಆಗ್ತಿರ್ತಾವಲ್ಲಿ ಅನ್ನೋದನ್ನು ನಾವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಎಕ್ಸಾಕ್ಟ್ಲಿ ಇಲ್ಲೇ ನೀವು ನೋಡ್ತೀರಿ ಸರ್, ಇದೇ ಪ್ಲೇಸಲ್ಲಿ ನೀವೇನು ನೋಡ್ತೀರಿ ಅಂದರೆ ನಮ್ಮದು ಇದೇ ಪ್ಲೇಸಲ್ಲಿ ನೀವು ಬ್ಲೂ ಕಲರ್ ಲೈನ್ ಇರತಕ್ಕಂಥ ಈ ಪ್ಲೇಸಲ್ಲಿ ನೀವೇನು ನೋಡ್ತೀರಿ ಅಂದರೆ ನಮ್ಮದು ನಾರ್ದನ್ ಮೋಸ್ಟ್ ಗ್ಲೇಷಿಯರ್ ನೋಡ್ತೀವಿ, ವಿಚ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ದಿಸ್ ಪರ್ಟಿಕ್ಯುಲರ್ ಗ್ಲೇಷಿಯರ್ ಈಸ್ ಫೇಮಸ್ಲಿ ನೋನ್ ಆಸ್ ಸಿಯಾಚಿನ್ ಗ್ಲೇಷಿಯರ್. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸಿಯಾಚಿನ್ ಗ್ಲೇಷಿಯರ್ ಅಂತ ಕಂಡುಬರ್ತದೆ, ಓಕೆನಾ? ಈ ಸಿಯಾಚಿನ್ ಗ್ಲೇಷಿಯರ್ದ ನಾರ್ದನ್ ಮೋಸ್ಟ್ ಪಾಯಿಂಟಿಗೆ ನಾವೇನಂತ ಕರಿತೀವಿ ಅಂದರೆ ಇಂದಿರಾ ಕೋಲ್ ಅಂತ ಕರಿತೀವಿ. ನೀವೆಲ್ಲರೂ ಕೇಳಿರ್ತೀರಿ ಇಂದಿರಾ ಕೋಲ್ ಅಂದರೆ ಯಾವುದು ಅಂತ. ನಾರ್ದನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಅಂತ ಹೇಳ್ತಿರ್ತೀವಿ. ಬಟ್ ಅಕಾರ್ಡಿಂಗ್ ಟು ಮೀ, whatever the territory that is under the control of India, other the northern most point ಯಾವುದು ಇಂದಿರಾ ಕೋಲ್. ಬಟ್ ಕನ್ಸಿಡರಿಂಗ್ ದ ಹೋಲ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಅದರ ದ ನಾರ್ದರ್ನ್ ಟೆರಿಟರಿ ಯಾವುದಾಗ್ತದೆ, ನಾರ್ದರ್ನ್ ಮೋಸ್ಟ್ ಪಾಯಿಂಟ್ ಯಾವುದಾಗ್ತಂದರೆ ಕಿಲಿಕ್ ಪಾಸ್ ಆಗ್ತದೆ. ಸೊ ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಮ್ಯಾಪ್, ದೇರ್ ಈಸ್ ಅ ಪ್ಲೇಸ್ which is encircled by this black line and red color line,
and the whole place is famously known as Gilgit-Baltistan. Hope you're understanding. You'll be able to see it in map. Gilgit-Baltistan. ಈ ಗಿಲ್ಗಿಟ್ ಬಲ್ಟಿಸ್ತಾನ್ ರೀಜನನ್ನು ನಾವೇನಂತ ಕರಿತೀವಿ ಅಂದರೆ ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್ ಇಟ್ ಹ್ಯಾಸ್ ಇಲ್ಲಿಗಲಿ ಅಕ್ಯುಪೈಡ್ ದಿಸ್ ರೀಜನ್ ಆಫ್ ಗಿಲ್ಗಿಟ್-Baltistan. ಆ್ಯಂಡ್ ಗಿಲ್ಗಿಟ್-Baltistan is the integral part of Ladakh ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ the tussle that is taking place in between India and Pakistan in Jammu and Kashmir. If you further concentrate, ಇಲ್ಲಿ CFL ಅಂತೇಳಿ ಬರ್ದಿಲ್ಲ ನಾನು ರೆಡ್ ಕಲರ್ ಲೈನಿಗೆ, and that was renamed further in Shimla agreement that took place. Shimla agreement that took place in 1972. ಅಂದರೆ 1972 ಅಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಮಧ್ಯದಲ್ಲಿ ಮತ್ತೊಂದು ವಾರ್ ನಡೆದಿರ್ತದೆ. ಆ್ಯಂಡ್ ದ ವಾರ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಬಾಂಗ್ಲಾದೇಶ್ ಲಿಬರೇಷನ್ ವಾರ್. ಈ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆದ ನಂತರ ಶಾಂತಿ ಒಪ್ಪಂದ ಅಥವಾ ಪೀಸ್ ಅಗ್ರಿಮೆಂಟ್ ಆಗುವಂಥ ಸ್ಥಿತಿಯಲ್ಲಿ ಶಿಮ್ಲಾ ಅಗ್ರಿಮೆಂಟ್ ಆಗಿರ್ತದೆ 1972 ಅಲ್ಲಿ. ಅವಾಗ ಸಿ ಎಫ್ ಎಲ್ ಅಂದರೆ ಸೀಸ್ ಫೈರ್ ಲೈನ್ ಈಸ್ ಆಲ್ಸೋ ರೀನೇಮ್ಡ್ ಆಸ್ ಲೈನ್ ಆಫ್ ಕಂಟ್ರೋಲ್, LOC. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. CFL is also renamed as line of control. Now if you try to concentrate on line of control, ಈ ಲೈನ್ ಆಫ್ ಕಂಟ್ರೋಲ್ ಅನ್ನು ನೀವೇನಂತ ಹೇಳ್ಬೋದು ಅಂದರೆ ವಿಚ್ ಡಿವೈಡ್ಸ್ ದ ಅಡ್ಮಿನಿಸ್ಟ್ರೇಟಿವ್ ಪೋರ್ಷನ್ ಆಫ್ ಪಾಕಿಸ್ತಾನ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪೋರ್ಷನ್ ಆಫ್ ಇಂಡಿಯಾ ಆ್ಯಂಡ್ ಜಮ್ಮು ಕಾಶ್ಮೀರ್ ಆರ್ ಬೀಯಿಂಗ್ ಡಿವೈಡೆಡ್ ಬೈ ಲೈನ್ ಆಫ್ ಕಂಟ್ರೋಲ್. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಇದೆಲ್ಲ ಆದ ನಂತರ ನಾವು ಇದೇ ಒಂದು ಪ್ಲೇಸಲ್ಲಿ ನಾವು ಇನ್ನೊಂದು ಏನು ಮಾಡಬೇಕು ಅಂದರೆ ಇನ್ನೊಂದು ಪಾರ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡಬೇಕು. ಆ ಒಂದು ಪಾರ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಆ ಪಾರ್ಟಿಗೆ ನಾವು ಅಕ್ಸೈ ಚೀನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಅಕ್ಸೈ ಚೀನ್ ಏನದ ಇಲ್ಲಿ ನಾನು ಬ್ಲೂ ಕಲರ್ ಪೆನ್ಸಿಲಿಂದ ಬರೀಲಿಕ್ಕೆ ಟ್ರೈ ಮಾಡಿರ್ತೀನಿ ಅಕ್ಸೈ ಚೀನ್ ಅಂತೇಳಿ. ಈ ಅಕ್ಸೈ ಚೀನ್ ಅನ್ನೋ ಒಂದು ಪ್ಲೇಸ್ ಏನದ, ಈ ಪ್ಲೇಸ್ 1962 ಒಳಗಡೆ ಇಲ್ಲಿಗಲಿ ಚೈನೀಸ್ ಆರ್ಮಿ ಏನಪ್ಪ ಅಂದರೆ ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತದೆ. ಸೊ ಮ್ಯೂಚುವಲಿ ನಾವೇನು ಮಾಡಿಬಿಟ್ವಿ ಅಂದರೆ ಈ ಅಕ್ಸೈ ಚೀನ್ ಮತ್ತು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಟೆರಿಟರಿ ಮಧ್ಯದಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿವಿ. ಆ ಲೈನನ್ನು ಕೂಡ ಇಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ ಸರ್ ರೆಡ್ ಕಲರ್ ಲೈನ್ಲೇ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಓಕೆನಾ. ಸೊ ರೆಡ್ ಕಲರ್ ಲೈನ್ ಏನದ ಅದಕ್ಕೆ ನಾವು ಮ್ಯೂಚುವಲಿ ಏನಂತ ಕರಿತೀವಿ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಬಟ್ ಒನ್ಸ್ ಅಗೇನ್ ದ ಟ್ರೂತ್ ಹಿಯರ್ ಈಸ್ ದಟ್ ಅಕ್ಸೈ ಚೀನ್ ಇಸ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ, ಬಟ್ ದೇ ಹ್ಯಾವ್ ಇಲ್ಲಿಗಲಿ ಅಕ್ಯುಪೈಡ್ ಇಟ್. ಆಸ್ ಅ ರಿಸಲ್ಟ್ ದೇರ್ ಮಸ್ಟ್ ಬಿ ಅ ಸ್ಟ್ರಾಂಗ್ line which can maintain the peace in between the army of China as well as army of India. As a result, we are calling this particular line as line of actual control. Hope you're understanding. So by this, what did we understand? ಈ ಅಕ್ಸೈ ಚೀನ್ ಈ ಪ್ಲೇಸಿಗೆ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ COK. ವಾಟ್ ಈಸ್ COK? ಚೈನಾ ಅಕ್ಯುಪೈಡ್ ಕಾಶ್ಮೀರ್. ವಾಟ್ ಈಸ್ POK? ಪಾಕಿಸ್ತಾನ್ ಅಕ್ಯುಪೈಡ್ ಕಾಶ್ಮೀರ್. ಹೋಪ್ you're understanding. So this is the story that we have got here in Jammu and Kashmir. 2019 and 20 ನಮ್ಮ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗ್ತದೆ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ 370 ಆರ್ಟಿಕಲ್ 370ನ ಸಸ್ಪೆಂಡ್ ಮಾಡ್ತಾರೆ. ಆ ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಈ ಪೂರ್ತಿ ಪಾರ್ಟ್ ಗಿಲ್ಗಿಟ್-Baltistan ಆಗಲಿ ಅಥವಾ ಅಕ್ಸೈ ಚೀನ್ ಆಗಲಿ ಆ ಪೂರ್ತಿ ಪಾರ್ಟನ್ನು ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತೇಳಿ ಘೋಷಣೆ ಮಾಡಿ ಈ ಪೂರ್ತಿ ಜಮ್ಮು ಆ್ಯಂಡ್ ಕಾಶ್ಮೀರನ್ನು 2 ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಡಿವೈಡ್ ಮಾಡಿರ್ತಕ್ಕಂಥ ಪ್ರದೇಶವನ್ನು ನಾನು ಈ ಥರ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ. ಓಕೆನಾ. ಗ್ರೀನ್ ಕಲರ್ ಲೈನಿಂದ. ಸೊ ಈ ಗ್ರೀನ್ ಕಲರ್ ಲೈನು ಈ ಕಡೆ ಇರ್ತಕ್ಕಂಥ ಅಂದರೆ ವೆಸ್ಟಲ್ಲಿ ಇರ್ತಕ್ಕಂಥ ಪೂರ್ತಿ ಪ್ಲೇಸನ್ನು ನಾವೇನಂತ ಕರಿತೀವಿ ಅಂದರೆ ಸರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಕರಿತೀವಿ. ಓಕೆನಾ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ JK ಅಂತ ಕರಿತೀವಿ. ಆ್ಯಂಡ್ ಗ್ರೀನ್ ಕಲರ್ ಲೈನ್ ಇದ್ದು ನಾರ್ದರ್ನ್ ಸೈಡ್ ಆ್ಯಂಡ್ ಈಸ್ಟರ್ನ್ ಸೈಡ್ ಇರ್ತಕ್ಕಂಥ ಈ ಒಂದು ಪೂರ್ತಿ ಜಮ್ಮು ಕಾಶ್ಮೀರದ ಪಾರ್ಟನ್ನು ನಾವು ಲದ್ದಾಖ್ ಅಂತ ಕರಿತೀವಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಲದ್ದಾಖ್. ಸೊ ವಿ ಕ್ಯಾನ್ ಸೇ here Gilgit-Baltistan and Aksai Chin, both of them are the integral part of Ladakh. So this is about the geography of the Jammu and Kashmir and the tussle that is taking place in between these 3 countries, India, Pakistan and China. ಈ ಸಕ್ಸ್ಕಮ್ ವ್ಯಾಲಿ ಅಂತೇಳಿ ಯೆಲ್ಲೋ ಕಲರ್ ಲೈನಿಂದ ನಾನೇನು ಡ್ರಾ ಮಾಡಿದ್ದೀನಲ್ಲ, ಈ ಸಕ್ಸ್ಕಮ್ ವ್ಯಾಲಿ ಇಟ್ ಈಸ್ ಏನಪ್ಪ ಅಂದರೆ ವಿತೌಟ್ ದ ಕನ್ಸೆನ್ಸಸ್ ಆಫ್ ಇಂಡಿಯಾ ಇಟ್ ಈಸ್ ಸೀಡೆಡ್ ಅವೇ ಟು ದ ಚೈನಾ ಬೈ ಪಾಕಿಸ್ತಾನ್. ಅಂದರೆ ಪಾಕಿಸ್ತಾನದವರು ಚೈನಾ ದೇಶಕ್ಕೆ ಈ ಒಂದು ಸಕ್ಸ್ಕಮ್ ವ್ಯಾಲಿಯನ್ನು ಗಿಫ್ಟ್ ಆಗಿ ಕೊಡೋದನ್ನು ನಾವು ಗಮನಿಸ್ಬೋದು. ಓಕೆನಾ. ಸೊ ಈ ಸಕ್ಸ್ಕಮ್ ವ್ಯಾಲಿಯ ಮುಖಾಂತರ ಆ ಚೈನಾದವರು ಕೂಡ ಒಂದು ಪ್ರಾಜೆಕ್ಟನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತರ. ಈ ಒಂದು ಪ್ರಾಜೆಕ್ಟಿಗೆ ನಾವೇನಂತ ಕರಿತೀವಿ ಅಂದರೆ CPEC ಅಂತ ಕರಿತೀವಿ. ಓಕೆನಾ. CPEC. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. CPEC ಒನ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಕೇಳಿರ್ಬೋದು. ಚೈನಾದ ಲಾರ್ಜೆಸ್ಟ್ ಪ್ರಾಜೆಕ್ಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಟು ಕನೆಕ್ಟ್ ದ ಟ್ರೇಡ್ ರೂಟ್ಸ್ ಆಫ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಯುರೋಪ್. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್.
ಅದರದ್ದು ಒಂದು ಸಣ್ಣ ಪ್ರಾಜೆಕ್ಟ್ ಯಾವುದಪ್ಪ ಅಂದರೆ ಸಿಪೆಕ್, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಈ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಸಕ್ಷಮ್ ವ್ಯಾಲಿಯ ಮುಖಾಂತರ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಮುಖಾಂತರ ಪಾಕಿಸ್ತಾನಿಗೆ ಹೋಗಿ ಗ್ವಾದರ್ ಪೋರ್ಟಿಗೆ ಕನೆಕ್ಟ್ ಆಗೋದನ್ನು ನೋಡ್ಬೋದು. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಏರಿಯಾ ಇನ್ ಬಿಟ್ವೀನ್ ದೀಸ್ 3 ಕಂಟ್ರೀಸ್. ಆ್ಯಂಡ್ ಅದರ ಸಲುವಾಗಿ ಭಾಳಷ್ಟು ಫ್ರೆಜೈಲ್ ಇರ್ತದೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ, ನ್ಯೂಸಲ್ಲೂ ಕೂಡ ಇರ್ತದೆ. ಸೊ ದಿಸ್ ಈಸ್ ಅಬೌಟ್ ದ geography of Jammu and Kashmir. Thank you.